ನೋಡಿ, ಕಾಶ್ಮೀರದಲ್ಲಿ ಮತ್ತಷ್ಟು ಇಂತಹ ದಾಳಿ ನಡೀಬಹುದು. ಅಲರ್ಟ್ ಆಗಿರಿ. ಗುಪ್ತಚರ ಇಲಾಖೆ ಅಲರ್ಟ್ ಘೋಷಿಸಿರುವಂತದ್ದು. ಜಮ್ಮು ಕಾಶ್ಮೀರದಲ್ಲಿ ಸ್ಲೀಪರ್ ಸೆಲ್ಸ್ಗಳು ಆಕ್ಟಿವ್ ಆಗಿದೆ. ಕಾಶ್ಮೀರದ ಅರ್ಧದಷ್ಟು ಪ್ರವಾಸಿ ತಾಣಗಳು ಬಂದ್ ಆಗಿದೆ. 87 ಪ್ರವಾಸಿ ತಾಣಗಳ ಪೈಕಿ 48 ತಾಣಗಳು ಬಂದ್ ಆಗಿದ್ದು, ಗುಪ್ತಚರ ಇಲಾಖೆ ಸೂಚನೆ ಮೇರೆಗೆ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಒಮರ್ ಅಬ್ದುಲ್ಲಾ ಸರ್ಕಾರದಿಂದ ಕಟ್ಟುನಿಟ್ಟಿನ ಕ್ರಮ ಕೂಡ ಕೈಗೊಳ್ಳಲಾಗ್ತಾ ಇದೆ. ನೋಡಿ, ಈಗಾಗಲೇ ಆದಂತಹ ದಾಳಿಯಲ್ಲಿ 26 ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ. ಆದರೆ ಇಂತಹ ದಾಳಿ ಮತ್ತಷ್ಟು ಆಗುವಂತಹ ಸಾಧ್ಯತೆಗಳಿದೆ. ಯಾಕೆಂದರೆ ಉಗ್ರರು ಈಗಾಗಲೇ ಕಾಶ್ಮೀರದಲ್ಲಿ ಬೀಡು ಬಿಟ್ಟಿದ್ದಾರೆ. ಅವರು ನಾರ್ಮಲ್ ಜನರ ರೀತಿಯಲ್ಲಿ ಅವರು ಸೋಗಿನಲ್ಲಿ ಬರುವಂತಹ ಸಾಧ್ಯತೆಗಳು ತಳ್ಳಿ ಹಾಕುವಂತಿಲ್ಲ. ಯಾಕೆಂದರೆ ಪ್ರವಾಸಿ ತಾಣದಲ್ಲಿ ಆದಂತಹದ್ದೇ ಅದು. ಅವರು ನಾರ್ಮಲ್ ಪ್ರವಾಸಿಗರು ಅನ್ನುವಂತಹ ರೀತಿಯಲ್ಲಿ ಬಂದು ಈ ರೀತಿ ದಾಳಿಯನ್ನ ನಡೆಸಿದ್ದಾರೆ. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಹೀಗಾಗಿ ಅಂತ ಭಾಗದಲ್ಲಿ ಅಂದರೆ ಕೆಲವೊಂದು ಪ್ರವಾಸಿ ತಾಣಗಳಲ್ಲಿ ಅವರು ಇನ್ನೂ ಕೂಡ ಆಕ್ಟಿವ್ ಆಗಿರುವಂತಹ ಸಾಧ್ಯತೆಗಳಿದೆ. ಜಮ್ಮು ಕಾಶ್ಮೀರದಲ್ಲಿ ಆಕ್ಟಿವ್ ಆಗಿವೆ ಸ್ಲೀಪರ್ ಸೆಲ್ಸ್ಗಳು. ಕಾಶ್ಮೀರದ ಅರ್ಧದಷ್ಟು ಪ್ರವಾಸಿ ತಾಣಗಳನ್ನು ಈಗಾಗಲೇ ಬಂದ್ ಮಾಡಲಾಗಿರುವಂಥದ್ದು. 87ಕ್ಕೂ ಹೆಚ್ಚು ಪ್ರವಾಸಿ ತಾಣಗಳು ಕಾಶ್ಮೀರದಲ್ಲಿದೆ. ಅದರಲ್ಲಿ 48 ತಾಣಗಳು ಈಗಾಗಲೇ ಬಂದ್ ಆಗಿರುವಂಥದ್ದು. ಈಗಾಗಲೇ ಗುಪ್ತಚರ ಇಲಾಖೆಯ ಮಾಹಿತಿ ಪ್ರಕಾರವಾಗಿ ಮತ್ತೆ ಇನ್ನಷ್ಟು ದಾಳಿಗಳಾಗಬಹುದು ಅಂತ ಈಗಾಗಲೇ ಪ್ರವಾಸಿಗರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಎಷ್ಟೋ ಕಡೆಗಳಲ್ಲಿ ಬುಕ್ ಆಗಿದ್ದಂತಹ ಟಿಕೆಟ್ಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಜಮ್ಮು ಕಾಶ್ಮೀರಕ್ಕೆ ಹೋಗೋದು ಸದ್ಯಕ್ಕೆ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಕಡೆ ಪ್ರವಾಸಿಗರು ಕೂಡ ತಮ್ಮ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡಿರೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತೆ ಅಲ್ಲಲ್ಲಿ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಸೆಕ್ಯೂರಿಟಿ ಕೂಡ ಅದೇ ರೀತಿ ಇದೆ.